ನಮಸ್ಕಾರ ಕರ್ನಾಟಕ. ಏನಪ್ಪ ವಿಷಯ ಅಂದರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನಿನ್ನೆ ಒಂದು ವಿಡಿಯೋ ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಸುಮಾರು ಜನ ಏನೇನೋ ಮಾತಾಡ್ತಾ ಇದ್ದಾರೆ. ನನಗೆ ಏನಪ್ಪ ಅಂದರೆ ಒಬ್ಬರು ಪ್ರಾಪರ್ಟೀಸ್ ಒಂದು ಏನು ಲೇಔಟ್ ಮಾಡಿರ್ತಾರೆ, ಈ ಒಂದು ಪ್ರಚಾರ ಆದರೆ ಅವ್ರಿಗೂ ಒಂದು ಬಿಸ್ನೆಸ್ ಆಗುತ್ತೆ. ಅಲ್ಲ, ಇವರು ಒಂದು ಪ್ರಮೋಷನ್ಗೆ ಹೋಗಿರ್ತಾರೆ, ಒಂದು 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 ಬಾಂಡಿಂಗ್ ಬೆಳೆಯುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಸೈಟು ಸಿಗುತ್ತೆ. ಮತ್ತು ಈಗಿನ ಒಂದು ಜೀವನ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲನೂ ಪ್ರಮೋಷನ್ನಿಂದನೇ ಎಲ್ಲನೂ ಸಾಧ್ಯ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಟಿ ವಿ ಚಾನಲ್ ಏನೂ ಇಲ್ಲ ಇದ್ರ ಮುಂದೆ, ಅಷ್ಟು ಸಿಕ್ಕಾಪಟ್ಟೆ ಒಂದು ಸೋಷಿಯಲ್ ಮೀಡಿಯಾ ಬೆಳೆದ್ಬಿಟ್ಟಿದೆ. ಡ್ರೋನ್ ಪ್ರತಾಪ್ ಅವರು ನಿನ್ನೆ ಒಂದು ಆ ಜಾಗಕ್ಕೆ ಹೋಗಿ ಅದ್ರ ಬಗ್ಗೆ ಪ್ರಮೋಷನ್ ಮಾಡಿ ಒಂದು ಬಡವರಿಗೆ ಕೈಗೆಟುಕೋ ದರದಲ್ಲಿ ಸೈಟ್ ಸಿಗುತ್ತೆ ಅಂತೆಲ್ಲ ಸಮಥಿಂಗ್ ವಿಡಿಯೋ ಹಾಕಿದ್ದಾರೆ. ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಾದರೆ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, ಆದರೆ ತೊಗೊತಾರೆ. ಅದ್ರ ಬಗ್ಗೆನೂ ಏನೋ ಹೆಂಗಂದ್ರೆ ಹಂಗೆ ಮೆಸೇಜು, ಕಾಮೆಂಟ್ಸು ಏನು ಮಾಡಲೇಬಾರ್ದು. ಡ್ರೋನ್ ಪ್ರತಾಪ್ ಏನು ಮಾಡಿದ್ರು ತಪ್ಪು ಗುರು, ಏನೂ ಮಾಡಲೇಬಾರ್ದು ಅವನು. ನೀವೇ ಹೇಳ್ಬಿಡ್ರಿ, ಒಂದು ಟೈಮ್ ಟೇಬಲ್ ಹಾಕ್ಕೊಟ್ಬಿಡ್ರಿ, ಹಿಂಗೆ ಮಾಡ್ಬೇಕು ನೀವು, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ನೀವು ಅಂತ ಒಂದು ಟೈಮ್ ಟೇಬಲ್ ಹಾಕ್ಕೊಟ್ಬಿಡ್ರಿ. ಹಂಗೆ ಅವ್ರ ಕೈಲಿ ಇರೋಕ್ಕೆ ಸಾಧ್ಯವಾದರೆ ನಾವು ಅದನ್ನು ಕಳಿಸ್ಕೊಟ್ಬಿಡ್ತೀನಿ. ಸುಮ್ಮನೆ ಏನಕ್ಕೆ ಮಾತಾಡ್ತಿದ್ರೆ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಂಗಿಲ್ಲ, ಅಲ್ಲಿ ಬಂದು ಕೆಟ್ಟದಾಗ ಕಮೆಂಟ್ ಹಾಕೋದು, ಅವನ ಬಗ್ಗೆ ಏನಾದರೂ ಒಂದು ಹೇಳೋದು. ಇಡೀ ಕರ್ನಾಟಕ ಜನತೆ ಕ್ಷಮಿಸಿದಾಗೋಗಿದೆ. ಅವ್ರು ಏನೋ ಮಾಡ್ತಾರೆ, ಏನೋ ಅವ್ರ ಜೀವನಕ್ಕೆ ಏನೋ ಮಾಡ್ಕೊತಾರೆ, ಏನೋ ಒಂದು ಯಶಸ್ಸಿಗೆ ಓಡಾಡ್ತಿರ್ತಾರೆ, ಏನೋ ಒಂದು ಅವರ ಜೀವನ, ಅವ್ರ ಕಷ್ಟ ಸುಖ, ಅವ್ರಿಗೂ ತಂದೆ ತಾಯಿ ಇರ್ತಾರೆ, ತಂಗಿ ಇದ್ದಾರೆ, ಅವ್ರದ್ದೊಂದು ಜೀವನ ಇರುತ್ತೆ, ಅವ್ರದ್ದೊಂದು ಫ್ಯಾಮಿಲಿ ಇರುತ್ತೆ. ಮೊದಲು ಆಗಿದ್ದಕ್ಕೆ ಕ್ಷಮೆ ಕೇಳಿದ್ದು ಆಯಿತು, ತಿರ್ಗಾ ಅದನ್ನೇ ಹಿಡ್ಕೊಂಡು ರಬ್ಬರ್ ಹೇಳ್ದಂಗೆ ಎಳೆಯೋದು ಏನೂ ಮಾಡೋಕ್ಕಾಗಲ್ಲ. ಇಂಥವ್ರು ಇದ್ದೇ ಇರ್ತಾರೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇನ್ನೊಂದು 2-3 ದಿವಸದಲ್ಲಿ ಒಂದು ಡ್ರೋನ್ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಏನಾದರೂ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.